ಒಬ್ಬೊಬ್ಬರೇ ಮಂಗಳ ಎಷ್ಟನೇ ಕ್ಲಾಸು? ಓಕೆ, ನೀವು ಎಷ್ಟನೇ ಕ್ಲಾಸು? ನೀನು ಒಂದಾ? ಓಕೆ, ಹಾಂ ಸರಿ. ಓಕೆ, ನೀವು ದರ್ಶನ, ನೀನು ಫಿಲ್ಮ್ ಹತ್ರ. ಓಕೆ, ನೀನಪ್ಪ? ಓಕೆ, ನೀವು? ನನ್ನ ಹೆಸರು ಮಲ್ಲಿಕಾರ್ಜುನ್, ನಾನು 3ನೇ ತರಗತಿ. Myself, my name is Sai Pritam. I am studying in 7th standard B section. My school name is GMPS Sidnasalli and I came from Karnataka district, Bangalore, Shantinagar. Thank you. My name is Kasima. I am studying in 5th standard A section. My school name is GMPS Sidnasalli. Hello, good afternoon. First, I would like to thank you to giving me this opportunity to introduce myself. My name is Prajwal, studying in 7th standard. I am from Bangalore, Shantinagar. My hobbies are to listening music and playing outdoor games. Thank you. My name is Kusal Basha. I am studying in 7th standard. My school name is GMPS Sidnasalli. I want to become police. Oh. My name is Kisha. I am studying in 6th standard. My school name is GMPS Sidnasalli. ಕಾಣಿಸ್ತಾ ಐತೆ. ಯಾರು ವಿನ್ ಆಗ್ತಾರೋ ಅವರಿಗೆ ಗಿಫ್ಟ್ ಇರುತ್ತೆ. ನೆಕ್ಸ್ಟ್ ಸೋನಿ ಆಡಿಲ್ಲ. ಇಲ್ಲಿಂದ ನೀವಿಬ್ರು ಹೋಗಿ ಅಲ್ಲಿ ಇಬ್ರು ಪುಟಾಣಿಗಳು ಕೊಡ್ತೀರಾ, ಅಲ್ಲಿಂದ ಅವ್ರಿಬ್ರು ರಿಟರ್ನ್ ಬರಬೇಕು. ಗೋ ಫಾಸ್ಟ್. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ಹಸೀನಾ ಅಂತ. ನಾನು ಫಸ್ಟ್ ಒಂದು 4 years ಬ್ಯಾಕ್ ನಾನು ಇಲ್ಲಿಗೆ ಬಂದಿದ್ದೆ. ಆ ಟೈಮಲ್ಲಿ ಏನು ಟ್ಯೂಷನ್ ಸೆಂಟರ್ಸ್ ಏನು ಇರಲಿಲ್ಲ ಇಲ್ಲಿ. ಬಟ್ ಹಾಸ್ಟೆಲ್ ಶುರು ಮಾಡೋಣ ಅಂತ ಸಾರ್ ಜೊತೆ ಕೂತ್ಕೊಂಡು ಫಸ್ಟು ಪ್ಲಾನ್ ಮಾಡಿರೋದು ನಾನೇ ಸಾರ್ ಜೊತೆಗೆ. ಸರ್ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ಆ ಟೈಮಲ್ಲಿ ನನಗೆ ಸ್ವಲ್ಪ ನನ್ನ ಆಫೀಸ್ ಕಡೆಯಿಂದ ಆ ಕಡೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಸಾರು ಹೇಳಿರೋದು ಕೆಲಸ ತುಂಬ ಚಾಲೆಂಜಸ್ ಅಲ್ಲಿ ತಗೊಂಡು ಇಷ್ಟೊಂದು ಜನ ಮಕ್ಕಳನ್ನ ಇಟ್ಕೊಂಡು ನೀವು ಇಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ವಿಚಾರ. ಅದು ಎಲ್ಲಾದ್ರೂ ಈ ಮೈಂಡಲ್ಲಿ ಇದು ಬರಲ್ಲ. ಇಂಥ ಮಕ್ಕಳಿಗೆಲ್ಲಾದ್ರೂ ಜೊತೆಗೆ ಸೇರಿಸ್ಕೊಂಡು ಆ ಮಕ್ಕಳ ಜೊತೆಗೆ ನಾವು ಹೇಗಿರಬೇಕು, ಅವ್ರ ಭಾಷೆ, ಅವರು ಲ್ಯಾಂಗ್ವೇಜಸ್, ಬಟ್ ಅವರು ಆ ಮಕ್ಕಳಿಗೆ ಹೇಗಿರ್ತಾರೆ, ಯಾವ ರೀತಿಯಿಂದ ಇರ್ತಾರೆ, ಎಲ್ಲರೂ ನನ್ನವರೇ ಅಂತ ಹೇಳ್ಬಿಟ್ಟು ನೀವು ಕೈ ಹಿಡ್ಕೊಂಡು ಬರ್ತಾ ಇದ್ರಲ್ಲ, ಅದಕ್ಕೆ ತುಂಬ ಧನ್ಯವಾದಗಳು ಸರ್ ನಿಮಗೆ. ಈ ವಿಚಾರಗಳನ್ನ ಹೇಳ್ಬೇಕಂತ ಹೇಳಿದ್ರೆ ನಮ್ಮವರೇ ಇಲ್ಲ ನಿಮ್ಮವರೇ ಇಲ್ಲ, ಯಾವುದೋ ಊರಿಂದ ಬಂದು ಈ ಮಕ್ಕಳು ಬಂದು ಇಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಈ ಮಕ್ಕಳೆಲ್ಲರೂ ಒಬ್ಬೊಬ್ಬರಲ್ಲೇ ಒಂದೊಂದು ಟ್ಯಾಲೆಂಟ್ ಇದೆ. ಆ ಮಕ್ಕಳಿಗೆ ಯಾರಿಗೂ ಗೊತ್ತಿರೋರು ಯಾರೂ ಇಲ್ಲ. ಬಟ್ ನಮ್ಮಂತವ್ರು ಈ ವಿಡಿಯೋ ಯಾರನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತರ ನಾವು ಬೇರೆ ಕಡೆ ಹೋಗ್ಬಿಟ್ಟು 5,000 ರೂಪಾಯಿ 10,000 ರೂಪಾಯಿ ಈ ತರ ಫ್ರೆಂಡ್ಸ್ ಜೊತೆಗೆ ಕುಡಿಯೋದು ತಿನ್ನೋದು ಬಿರಿಯಾನಿ ತಿಂದ್ರೆ ಅದು ಕೊಟ್ಟೋಗುತ್ತೆ. ಈ ಜಾಗಕ್ಕೆ ಬಂದ್ಬಿಟ್ಟು ಮಕ್ಕಳ ಜೊತೆಗೆ ನೀವು ಎಲ್ಲರೂ ಬಂದು ಇಲ್ಲಿ ಮಕ್ಕಳಿಗೆ ಖುಷಿನೂ ಆಗುತ್ತೆ. ನಮಗೆ ಅಲ್ಲಿ 4,000 ರೂಪಾಯಿ 3,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 2,000 ರೂಪಾಯಿ ಖರ್ಚು ಮಾಡಿದ್ರೆ ಈ ಮಕ್ಕಳ ಜೊತೆಗೆ ತುಂಬಾ ಖುಷಿ ಪಡ್ಕೋಬಹುದು ನಾವು. ಈ ತರ ಯಾರನ್ನ ನೀವು ಬರ್ಡೇ ಮಾಡ್ಕೋಬೇಕು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲನೂ ಮನೇಲಿ ನಾವು ಮಾಡ್ತಾ ಇರ್ತೀವಿ. ಅದರೆಲ್ಲನೂ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಓಲ್ಡ್ ಏಜ್ ಹೋಮ್ನು ಇದೆ. ಇಲ್ಲಿನೂ ಅದು 35 ಓಲ್ಡ್ ಏಜ್ ಅವ್ರೂ ಇದ್ದಾರೆ. ಅವ್ರ ಜೊತೆಗೆ ಮತ್ತೆ ನಮ್ಮ ತಾಯಿ ತಂದೆ ಅಂತವ್ರು ಇಲ್ಲಿ ಇದ್ದಾರೆ. ಅವ್ರ ಜೊತೆಗೂ ನಾವು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಆಟ ಆಡಿಸಿ ತಿನ್ನಿಸಿ ನಾವು ಹೋಗಿದ್ರೆ ಎಷ್ಟೊಂದು ಖುಷಿ ಬರುತ್ತೆ. ಫ್ರೆಂಡ್ಸ್ ಜೊತೆಗೆ ಹೋಗ್ತೀವಿ, ಅದು
ಅದು ಮೈಂಡ್ ಎಲ್ಲ ಖರಾಬ್ ಮಾಡ್ಕೊಂಡು ಕುಡಿದ್ಬಿಟ್ಟು ಅಲ್ಲಿ ಏನೋ ಹಾಳು ಮಾಡ್ಕೊಂಡು ಬರ್ತೀವಿ. ಈ ಮಕ್ಕಳ ಜೊತೆಗೆ ಈ ನಮ್ಮ ತಾಯಿ ತಂದೆಯವರು ಇಲ್ಲಿ ಇದ್ದಾರೆ, ಅವ್ರ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೆ ತುಂಬ ಸಂತೋಷನೂ ಆಗುತ್ತೆ. ಬಟ್ ಎಷ್ಟೊಂದು ಮೈಂಡ್ ಡಿಪ್ರೆಷನ್ ಇದ್ರೂ ಫ್ರೀ ಆಗುತ್ತೆ ಇಂಥ ಮಕ್ಕಳ ಜೊತೆಗೆ ನಾವು ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ರೆ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದೆಲ್ಲ ಒಳಗೆ ಆಗ್ತಾ ಇದೆ ಅಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಇದು ನಂದು ವರ್ಡ್ ಅಲ್ಲ, ಆ್ಯಕ್ಚುಲಿ ಸೊ ವೆರಿ ಹಾನೆಸ್ಟ್. ನಾನು 2 ದಿವಸ ನನ್ನ ಸೆಮಿನಾರಲ್ಲಿ ನಾನು ಮಾಡಿರೋಂಥ ಒಂದು ಅದೇ ಕ್ಯಾಪ್ಷನಲ್ಲಿ ಬರ್ದಿರೋದು. ಓಕೆ, ಟು ದ ಯಂಗ್ ಚಾಂಪಿಯನ್ಸ್ ಚೇಂಜ್ ಆನ್ ಯುವರ್ ಡ್ರೀಮ್ಸ್. ನಿಮ್ಮ ಒಬ್ಬೊಬ್ಬರಲ್ಲಿ ಕೂಡ ಒಂದೊಂದು ಕನಸು ಇರುತ್ತೆ, ಏನಾಗಬೇಕು ಅನ್ನೋದು. ಕರೆಕ್ಟಾ? ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ನೀವು ಮಾಡಿ ಅದಕ್ಕೆ ಗಳಿಸೋದಕ್ಕೋಸ್ಕರ ನೀವು ಎಷ್ಟೇ ಕಷ್ಟಪಡಿ ಅದೇ ಬಂದು ಸೇರುತ್ತೆ. ಅವಾಗಲೇ ನೀವು ಪರಿಚಯ ಮಾಡ್ಕೊಳ್ಳೋ ಟೈಮಲ್ಲಿ ಹೇಳಿದ್ರಲ್ಲ, ನಾನು ಡಾಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು ಅಂತ. ಅದೇ ಕನಸು ಅಂದ್ರೆ ಅದೇ ನಿಮ್ಮ ಕನಸು. ಓವರಲ್ಲಿ ಎಷ್ಟು ಜನ ಇದರಲ್ಲಿ ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೀರಾ, ಇಂಜಿನಿಯರ್ ಆಗಬೇಕು ಅನ್ಕೊಂಡಿದ್ದೀರಾ, ಬೇರೆ ಏನು ತುಂಬಾ ಜನ ಇದೆ. ಅದೇ ಥರನೇ ನಿಮ್ಮ ಸ್ಕೂಲಲ್ಲಿ ನೀವು ಹೋಗೋ ಟೈಮಲ್ಲಿ ನಿಮ್ಮ ಬುಕ್ಗಳನ್ನ ಬಿಟ್ಬಿಟ್ಟು ಒಂದು 15 ನಿಮಿಷ ಬೇರೆ ಒಂದು ಯಾವುದಕ್ಕೂ ಒಂದು ಸ್ಪೆಂಡ್ ಮಾಡಿ. ಲೈಕ್ ಒಂದು 10 ನಿಮಿಷ ಪೇಪರ್, ಯಾವುದೋ ಒಂದು ಪೇಪರ್, ಒಂದು ಮ್ಯಾಗ್ಝಿನ್ ಸಿಕ್ಕಿದ್ರೆ ಅದರಲ್ಲಿ ಏನು ಬರೆದಿದೆ ಅಂತ ನೋಡಿ, ಅದರ ಅರ್ಥ ಏನು ಅಂತ ಕಲ್ಪನೆ ಮಾಡಿ. ದಿವಸ ಒಂದು ವಾಕ್ಯ ನೀವು ಕಲ್ತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬ ಪ್ರಯೋಜನ ಮಾಡುತ್ತೆ. ನಿಮಗೆ ಒಂದೇ ಒಂದು ಸಿಂಗಲ್ ವರ್ಡ್ ನಿಮಗೆ ಆ್ಯಕ್ಚುಲಿ ತುಂಬ ಪ್ರಯೋಜನ ಆಗುತ್ತೆ. ಅದು ನೋಡಿ, ಆ್ಯಕ್ಚುಲಿ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಅಷ್ಟೇ, ಜಾಸ್ತಿ ಏನು ನಾನು ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ನಮ್ಮ ಮಕ್ಕಳಿಗೆಲ್ಲ ಅಂತಂದ್ರೆ ನಾವು ರಟಬಲ್ ಸಾರಿಗೆ ಹೇಳಿದೆ, ನಮ್ಮ ಮಕ್ಕಳಿಗೆಲ್ಲ ಅಂತಂದ್ರೆ ಅವ್ರು ಕೇಳಿದನ್ನೆಲ್ಲ ನಾವು ಕೊಡಿಸ್ಬಿಟ್ಟು ಒಂದೊಂದು ಇದು ಮಾಡೋದ್ರಿಂದ ನಾವು ಅವರಿಂದ ಓಡ್ತಾ ಇದ್ದೀವಿ. ಓಕೆ, ಅಂದಂಗೆ ನಾವು ನಮ್ಮ ಇಷ್ಟ ಪ್ರಕಾರ ನಾವು ಅವ್ರನ್ನ ಓದಿಸ್ತಾ ಇಲ್ಲ, ನಮ್ಮ ಇಷ್ಟ ಪ್ರಕಾರ ಅವ್ರನ್ನ ಫೋರ್ಸ್ ಮಾಡ್ತಾ ಇಲ್ಲ. ನಾನು ಅವರಿಂದ ಹೋಗ್ತಾ ಇದ್ದೀನಿ. ಸೇಮ್ ಅದೇ ಥರ ನಾನು ನಿಮಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಮ ಹಿಂದೆ ಆ್ಯಕ್ಚುಲಿ ನಾವು ಬರಬೇಕು, ನಮ್ಮಿಂದ ನೀವು ಬರೋದಲ್ಲ, ನಿಮ್ಮಿಂದ ನಾವು ಬರಬೇಕು. ಅದಷ್ಟೇ ನನಗೆ ಹೇಳೋದು. ಗಾಡ್ಸ್ ಗಿಫ್ಟ್ ಇದೆ ಆ್ಯಕ್ಚುಲಿ. ಅದಾದಾಗ ನಾವು ಸುಮ್ಮನೆ ಆರ್ಫನ್ ಅಂತ ಅನ್ನೋದಿಲ್ಲ, ಗಾಡ್ಸ್ ಗಿಫ್ಟ್ ಆ್ಯಕ್ಚುಲಿ. ದೇವ್ರ ಮಕ್ಕಳು ಆ್ಯಕ್ಚುಲಿ ಅವ್ರು ತುಂಬ ಟ್ಯಾಲೆಂಟ್ಸ್ ಇದೆ. ಆ ಟ್ಯಾಲೆಂಟ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ.
ಆ ಟ್ಯಾಲೆಂಟ್ಸ್ಗೋಸ್ಕರ ನಮ್ಮ ಕೈಯಲ್ಲಿ ಆಗಿದ್ದ ಅಂತದ್ದು ನಾವು ಮಾಡ್ತೀವಿ. ಅದಂದ್ರೆ ನಾವು ಯಾವತ್ತು ನಮ್ಮ ಕೆಲಸ ನಾವು ರಿಟೈರ್ಮೆಂಟ್ ಆಗೋವರೆಗೂ ನಮ್ಮ ಕೈಯಲ್ಲಿ ಆದದ್ದು ನಾವು ಇಲ್ಲಿ ಮಾಡ್ತೀವಿ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಅದನ್ನು ನಾನು ಹೇಳ್ಬೇಕಾಗಿದೆ ಅಷ್ಟೇ ಈ ಮಕ್ಕಳ ಹತ್ರ. ಸೊ ನನ್ನ ಆ ಬೋರ್ಡ್ ಮೇಲೆ ಬರೆದಿರೋ ಥರನೇ ಇಲ್ಲಿ ಏನು ಆಗ್ಬೇಕು ಅನ್ಕೊಂಡಿದ್ದೀರ ಅದನ್ನ ಚೇಂಜ್ ಮಾಡ್ಬೇಕಾಗಿರೋದು. ನಾವು ಇವಾಗ ವಿಡಿಯೋ ತೆಗಿಯೋದು ಫೋಟೋ ತೆಗಿಯೋದಲ್ಲ, ಅವರು ಅದರಲ್ಲಿ ಎಷ್ಟು ಇಂಟ್ರೆಸ್ಟ್ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ನನ್ನ ಮಕ್ಕಳಿಗೆ ಹೇಳೋದು ಅದೇ ಇದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು ಅಷ್ಟೇ ಬಿಟ್ಟು ನಾನು ಬೇರೆ ಏನು ಹೇಳೋಕ್ಕಿಲ್ಲ. ಥ್ಯಾಂಕ್ಸ್. ನಾನು ಹೇಳೋದು ಏನಂತ ಹೇಳಿದ್ರೆ, ಮೊನ್ನೆ ನಾವು ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಯಾವ್ದಾನ ಒಂದು ಹಾಸ್ಟೆಲ್ಗೆ ಹೋಗೋಣ, ಆಶ್ರಮಕ್ಕೆ ಹೋಗೋಣ ಅಂತ ನಾವು ಮಾತಾಡ್ತಾ ಇದ್ದೀವಿ. ಆ ಟೈಮಲ್ಲಿ ನಮ್ಗೆ ಒಂದು ಗಮನಕ್ಕೆ ಬಂತು, ಇಲ್ಲಿ ನಮ್ಮ ಒಡ್ರಳ್ಳಿಯಲ್ಲಿ ಹಾಸ್ಟೆಲ್ ಇದೆ ಅಲ್ಲ, ಮತ್ತೆ ಆಶ್ರಮನೂ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡೋಣ ಅಂತ. ಆಗ್ಲೇ ಸಾರ್ ಜೊತೆಗೆ ಫೋನಲ್ಲಿ ಭೇಟಿ ಆದಾಗ ನಮ್ಮ ಅವ್ರ ನಂಬರ್ ಕೊಟ್ಟರು. ಅವ್ರು ಕೊಟ್ಟಿದ್ಮೇಲೆ ಮತ್ತೆ ಕೆಲವೊಂದು ಥಿಂಗ್ಸ್ ಏನೇನು ಬೇಕು ಅಂತ ಅವರಾಗಿ ಅವ್ರು ಕೇಳಿಲ್ಲ ಯಾವುದೇ ಕಾರಣಕ್ಕೆ. ಇಲ್ಲಿ ದುಡ್ಡು ಇದು ಅದು ಅಂತ ಅನ್ನೋದು ಏನೂ ನೀಡಿಲ್ಲ, ಬಟ್ ದುಡ್ಡು ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲಿ ನೀಡಿರೋದು ಥಿಂಗ್ಸ್ ಏನೇನಿದಾವೋ ಅದರೆಲ್ಲನೂ ದಯವಿಟ್ಟು ಎಲ್ಲರೂ ಯಾರನ್ನ ನೀವು ಫಂಕ್ಷನ್ಸ್ ಮಾಡೋ ಜಾಗದಲ್ಲಿ ಇರಲಿ, ಬೇರೆ ಬೇರೆ ಜಾಗದಲ್ಲಿ ಇರಲಿ, ನಿಮ್ಗೆ ಇಲ್ಲಿ ಅಮೌಂಟ್ ಯಾರನ್ನೂ ಕೇಳೋದಿಲ್ಲ. ಏನೇನು ಇಲ್ಲಿ ಅವಶ್ಯಕತೆ ಇದೆ ಮಕ್ಕಳಿಗಿರಲಿ, ಇಲ್ಲಿ ಓಲ್ಡ್ ಏಜ್ ಆಗಿರೋರಿಗೆಲ್ಲರಿಗೂ ಆ ವಸ್ತುಗಳನ್ನ ತೊಗೊಂಡ್ಬಂದು ಇಲ್ಲಿ ಕೊಟ್ಟರೆ ಸಾಕು. ಈಗ ಇಲ್ಲ ಅಂತ ಹೇಳಿದ್ರೆ ನಾವು ಬರೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇಂಥ ಜಾಗದಲ್ಲಿ ನಾವು ಈ ವಸ್ತುಗಳು ಕೊಡ್ತೀವಿ ಅಂತ ಹೇಳಿದ್ರೆ ಅದೇ ಜಾಗಕ್ಕೆ ಬಂದು ನಾವು ಕಲೆಕ್ಟ್ ಮಾಡ್ಕೊತೀವಿ ಅಂತಲೂ ಹೇಳ್ತಾ ಇದ್ದಾರೆ. ನಮ್ಗಂತೂ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಕೆಲವೊಂದು ಬಟ್ಟೆ ಬೇಕಾಗಿದೆ, ಮತ್ತೆ ಸ್ವೆಟರ್ಸ್, ಆಮೇಲೆ ಚಪ್ಪಲ್, ಓಲ್ಡ್ ಆಗಿರೋರ್ಗು ಸ್ವೆಟರ್ಸ್ ಬೇಕಾಗಿದೆ, ಬೆಡ್ಶೀಟು. ನೀವು ಏನೇ ಕೊಡ್ತೀನಿ ಅಂತ ಹೇಳಿದ್ರು ತಗೊಳ್ಳಕ್ಕೆ ರೆಡಿ ಆಗಿದ್ದಾರೆ. ಈಗ ಮುಖ್ಯವಾಗಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್ ಅದು ಇಂಪಾರ್ಟೆಂಟ್ ಆಗಿ ಇರಬೇಕಾಗಿರ್ತದೆ, ಅರ್ಜೆಂಟ್ಲಿ ಅದು ಬೇಕು ಮಕ್ಕಳಿಗೆ. ಏನಕ್ಕಂತ ಹೇಳಿದ್ರೆ ಈ ಮಕ್ಕಳು ನಮ್ಮ ಮಕ್ಕಳೇ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಪ್ರೋಗ್ರಾಮ್ನ. ಈಗ ಈ ಮಕ್ಕಳ ಜೊತೆಗೆ ನೀವು ಬೇರೆ ಕಡೆ ಹೋಗಿ ನೀವು ಟೈಮು ವೇಸ್ಟ್ ಮಾಡೇ ಬಂದು ಇಲ್ಲಿಗೆ ಬಂದು ಅವ್ರ ಜೊತೆಗೆ ಒಂದು ಹಾಫ್ ಅನ್ ಅವರ್ ಕೂತ್ಕೊಂಡ್ರೆ ಅದರಲ್ಲಿ ಇರೋ ಖುಷಿ ಅದರಲ್ಲಿ ಏನೂ ಇಲ್ಲ. ಬೇಕಾಗಿರೋ ಥಿಂಗ್ಸ್ ಎಲ್ಲ ನೀವು ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಬರ್ಬೇಕಂತ ಹೇಳಿದ್ರೆ ಊರುಗಳು ಅಂತ ಹೇಳ್ಬಿಟ್ಟು ಒಡ್ರಳ್ಳಿ ಹತ್ರ BMTC ಬಸ್ ಇಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ಊರುಗಳು ಅಂತ ಆಶ್ರಮ ಅಂತ ಹಾಕಿದ್ರೆ ಈ ಲೊಕೇಶನ್ ಸಿಕ್ಕುತ್ತೆ. ಈ ಲೊಕೇಶನ್ ಬಂದು ನೀವು ಕೊಡ್ಬೋದು, ಹತ್ರದಲ್ಲಿ ಇರೋರು, ದೂರ ಇರೋರು, ಮತ್ತೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರು ಇರುತ್ತೆ, ನೀವು ಭೇಟಿ ಮಾಡ್ಬೋದು. ಅದೇ ರೀತಿಯಿಂದ ಯಾರನ್ನ ನಮ್ಮ ಡಾಕ್ಟರ್ಸು ಮತ್ತೆ ಬೇರೆ ಬೇರೆ ಟ್ರೀಟ್ಮೆಂಟ್ ರೆಡಿ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಮಕ್ಕಳೂ ಇದ್ದಾರೆ, ಓಲ್ಡ್ ಏಜ್ ಅವ್ರೂ ಇದ್ದಾರೆ, ಅವ್ರಿಗೂ ಬಂದು ನೀವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಏನಕ್ಕಂತ ಹೇಳಿದ್ರೆ ಇದು ಊರು ಆಚೆ ಇದೆ, ಇಲ್ಲಿ ಯಾರೂ ಬರೋದಿಲ್ಲ ಹೋಗೋದಿಲ್ಲ. ನಿಮ್ಮ ಕಡೆಯಿಂದ ಸಹಕಾರ ಸಿಕ್ಕಿದ್ರೆ ತುಂಬ ಉತ್ತಮ ಅನಿಸುತ್ತೆ. ನಮ್ಮ ಜೊತೆಗೂ ಒಂದು ಡಾಕ್ಟರ್ ಬಂದಿದ್ದಾರೆ, ಅವರು ನಾವು ಆರ್ಥೋಪೆಡಿಕ್ ಡಾಕ್ಟರ್, ಅವರು ನಾವು ಕರ್ಕೊಂಡು ಬಂದು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಹಸೀನಾ ಮೇಡಮ್ ಕಡೆಯಿಂದ ಬಂದಿರೋರಿಗೆಲ್ಲ ನಮ್ಮ ಆಶ್ರಮಕ್ಕೆ ಹಾಗೂ ಅರಿವು ಮಕ್ಕಳ ಧಾಮಕ್ಕೆ ಸ್ವಾಗತ ಸುಸ್ವಾಗತ. ಹಸೀನಾ ಮೇಡಮ್ ನಮಗೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಕೂಡ ಮಾಡಿದ್ದೀರಾ. ಆಮೇಲೆ ನಮಗೆ ಓದಕ್ಕೇನು ಸಲಕರಣೆ ಬೇಕು ಅದನ್ನೆಲ್ಲ ಮಾಡಿದ್ದೀರಾ. ನೋಟಿಸ್ ಬೋರ್ಡ್ ಕೊಡ್ಸಿದ್ರಾ. ಆಮೇಲೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀರಾ. ಆಮೇಲೆ ಮಕ್ಕಳ ಜೊತೆ ಎಲ್ಲ ತುಂಬ ಮಕ್ಕಳಾಗಿ ಮಕ್ಕಳ ಜೊತೆ ಬೇಕು ತುಂಬ ಆಟ ಆಡಿಸಿದ್ದೀರಾ. ಅದಕ್ಕಾಗಿ ನಿಮಗೆ ನಮ್ಮ ಅರಿವು ಮಕ್ಕಳ ಧಾಮದ ಪರವಾಗಿ ಹಾಗೂ ಊರುಗೋಲು ವೃದ್ಧರ ನಿಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.